ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಿವಾಗ ಮಾಡಿ ತೋರಿಸ್ತಿರೋ ರೆಸಿಪಿ ತಂದೂರಿ ರೋಟಿ. ಇದು ಹೋಟೆಲ್ ಮಾಡೋ ರೀತಿಯಲ್ಲೇ ಮನೇಲಿ ಕೂಡ ಮಾಡ್ಬೋದು. ಆ ಮನೇಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಇದನ್ನ ಗೋಧಿ ಹಿಟ್ಟಿನಲ್ಲಿ ಮಾಡ್ಬೋದು. ಗೋಧಿ ಹಿಟ್ಟಿನಲ್ಲಿ ಮಾಡಿದರೆ ತಣ್ಣಗಾದರೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಮತ್ತು ಬೆಳಗಿನ ತಿಂಡಿಗೆ ಕೂಡ ಮಾಡ್ಕೋಬೋದು. ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಮತ್ತು ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ನೀವು ಮಿಸ್ ಮಾಡ್ದೇ ನೋಡ್ಬೋದು. ಮತ್ತು ಬೇರೆಯವ್ರಿಗೆ ಕೂಡ ಶೇರ್ ಮಾಡಿರಿ. ಇವಾಗ ನಾನು ತಂದೂರಿ ರೋಟಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ನಾನು 2 ಕಪ್ ಗೋಧಿ ಹಿಟ್ಟು ಹಾಕ್ತೀನಿ. ಈಗ ನಾನು ಅಡುಗೆ ಸೋಡಾನ ಒಂದು ಅರ್ಧ ಸ್ಪೂನು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ತೀನಿ. ಅರ್ಧ ಸ್ಪೂನು ಸಕ್ಕರೆ ಹಾಕ್ತೀನಿ. ಇವಾಗ ಬೇಕಿಂಗ್ ಸೋಡಾ, ಅಡುಗೆ ಸೋಡಾ, ಸಕ್ಕರೆ ಹಾಕಿದ ಮೇಲೆ ನಾನು ಒಂದು ಅರ್ಧ ಕಪ್ಪು ಮೊಸರು ಹಾಕ್ತೀನಿ. ಅರ್ಧ ಕಪ್ ಮೊಸರು ಹಾಕಿದ ಮೇಲೆ ಉಪ್ಪು ಹಾಕ್ತೀನಿ. ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ತೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ತೀನಿ. ಇವಾಗ ನೋಡಿ, ಮೊದಲು ಈ ಥರ ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ನೋಡಿ, ನಾನು ಇವಾಗ ಈ ಥರ ಕಲಸಿ ಇಟ್ಟಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಿಸ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ವ ನಾನು ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ. ಈ ಥರ ಕಲಿಸಿದ್ರೆ ಚೆನ್ನಾಗಿ ರೋಟಿ ಬರುತ್ತೆ. ನೋಡಿ, ಇವಾಗ ಕಲಿಸಿದ್ದಾಗಿದೆ. ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು 2 ಗಂಟೆ ನಾನು ನೆನೆಯೋಕ್ಕೆ ಬಿಡ್ತೀನಿ. ಇವಾಗ ಮುಚ್ಚಿಬಿಟ್ಟು 2 ಗಂಟೆ ನೆನೆಯೋಕ್ಕೆ ಬಿಟ್ಟಿದ್ದೆ. ಇವಾಗ ನೋಡಿ 2 ಗಂಟೆ ಆಗಿದೆ. ಇವಾಗ ಮತ್ತೆ ನಾದ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು. ತುಂಬ ಸಾಫ್ಟ್ ಆಗಬೇಕು. ನೋಡಿ, ನೋಡ್ತಾ ಇದ್ದೀರಲ್ವ ನಾನು ಎಷ್ಟು ಚೆನ್ನಾಗಿ ನಾದ್ತಾ ಇದ್ದೀನಿ ಅಂತ. ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಸಾಫ್ಟಾಗಿರುತ್ತೆ ರೋಟಿ. ಇವಾಗ ನಾದಿದ್ದಾಗಿದೆ. ಇವಾಗ ನಮಗೆ ಯಾವ ಸೈಜ್ ರೋಟಿ ಬೇಕು ನೋಡಿಕೊಂಡು ಉಂಡೆನ ಆ ಸೈಜು ತೊಗೋಬೇಕು. ನಾನಿವಾಗ ಈ ಸೈಜ್ ತೊಗೊಂಡಿದ್ದೀನಿ. ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರ ಉಂಡೆನ ಮಾಡಿ ತೊಗೊಂಡಿದ್ದೀನಿ. ಇವಾಗ ಲಟ್ಸೋದನ್ನ ತೋರಿಸ್ತೀನಿ. ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಲಟ್ಟಿಸ್ಬೇಕು. ನೋಡಿ, ಗೋಧಿ ಹಿಟ್ಟು ಈ ಥರ ಗೋಧಿ ಹಿಟ್ಟಿನಲ್ಲಿ ಅದ್ದು ಇವಾಗ ಲಟ್ಟಿಸ್ಬೇಕು. ಇದು ತುಂಬ ತೆಳ್ಳಗೆ ಲಟ್ಟಿಸ್ಬಾರ್ದು, ಇಲ್ಲ ತುಂಬ ದಪ್ಪಕ್ಕಿದ್ರೂ ಕೂಡ ಚೆನ್ನಾಗಿರಲ್ಲ. ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಕೊಂಡ್ರೆ ಅಂಟ್ಕೊಳಲ್ಲ ಲಟ್ಟಣಿಗೆಗೆ. ನೋಡಿ, ಇವಾಗ ಈ ಥರ ನಾನು ಲಟ್ಟಿಸ್ತಾ ಇದ್ದೀನಿ. ಈಗ ನೋಡಿ, ದಪ್ಪ ನೋಡಿರಿ, ಇಷ್ಟು ದಪ್ಪ, ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ಥರ ಲಟ್ಸಿದ್ದೀನಿ. ಇವಾಗ ಇದ್ರ ಮೇಲೆ ಸ್ವಲ್ಪ ನೀರು ಸವರ್ಕೊತೀನಿ. ನೀರು ಸವರ್ಕೊಳ್ಳೋದು ಏನಕ್ಕೆ ಅಂದರೆ, ಹೆಂಚಿನ ಮೇಲೆ ಹಾಕಿದರೆ ನಾವು ಉಲ್ಟಾ ಮಾಡಿ ಅದನ್ನು ಕಾವಿನಲ್ಲಿ ಬೇಯಿಸ್ಬೇಕು. ಅದನ್ನ ಹೆಂಚಿನ ಉಲ್ಟಾ ಮಾಡಿ ಬೇಯಿಸ್ಬೇಕು. ಆವಾಗ ಹೆಂಚಿಂದ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದ್ರ ಮೇಲೆ ಸ್ವಲ್ಪ ನೀರು ಮಾಡಿಬಿಟ್ಟು ನಾನು ಇವಾಗ ನೀರು ಮಾಡಿರೋ ಕಡೆ
ಕೆಳಭಾಗ ಬರೋಂಗೆ ಹಾಕ್ತಾಯಿದ್ದೀನಿ. ಇವಾಗ ಹೆಂಚು ಅಂಟ್ಕೊಂಡಿರುತ್ತೆ. ಇವಾಗ ಉಲ್ಟಾ ಮಾಡಿಬಿಟ್ಟು ನಾನು ನೋಡಿ ಈ ಥರ ನಾನು ರೊಟ್ಟಿನ ಬೇಯಿಸ್ತೀನಿ. ನಾನು ನೋಡ್ಕೊಂಡು ಯಾವ ಭಾಗ ರೊಟ್ಟಿ ಫ್ರೈ ಆಗಿಲ್ಲ ನೋಡಿಕೊಂಡು ಈ ಥರ ಸುಡಬೇಕು ರೊಟ್ಟಿನ. ನೋಡಿ ಇವಾಗ ಆಗಿದೆ, ತಂದೂರಿ ರೊಟ್ಟಿ ಆಗಿದೆ. ಇವಾಗ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡಿ ಹಿಂದಗಡೆ ಈ ಥರ ಬರುತ್ತೆ ನೋಡಿ. ಇವಾಗ ನಾನು ಅದ್ರ ಮೇಲೆ ಬೆಣ್ಣೆನ ಸವರ್ತೀನಿ. ಬಟರ್ ರೋಟಿ ಅಂತಾರಲ್ಲ ಇದೇನೆ, ಬೆಣ್ಣೆನ ಸವರಬೇಕು. ಬಿಸಿ ಇರುವಾಗಲೇ ಬೆಣ್ಣೆನ ಸವರಬೇಕು. ಇವಾಗ ಇದನ್ನು ನಾನು ಅರ್ಧ ಕಟ್ ಮಾಡ್ತೀನಿ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ ನಾನು. ಈ ಥರ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಪ್ರೆಸ್ ಮಾಡ್ತೀನಿ. ಇವಾಗ ನಾನು ಇದನ್ನು ಅರ್ಧ ಕಟ್ ಮಾಡ್ತೀನಿ. ಕೆಲವು ಹೋಟ್ಲಲ್ಲಿ ಅರ್ಧ ಮಾಡಿ ಕೊಡ್ತಾರೆ ನೋಡ್ರಿ, ನಾನು ಅರ್ಧ ಕಟ್ ಮಾಡ್ತೀನಿ. ಹೋಟೆಲ್ ಸ್ಟೈಲ್ನಲ್ಲೇ ಇರುತ್ತೆ, ಹೋಟೆಲ್ಗಿನ್ನ ರುಚಿಯಾಗಿರುತ್ತೆ. ಎಷ್ಟು ಸಾಫ್ಟಾಗಿದೆ ನೋಡಿ ಸ್ನೇಹಿತರೆ. ತಣ್ಣಗಾದರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ತಂದೂರಿ ರೋಟಿ ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ. ತಂದೂರಿ ರೋಟಿ ರೆಡಿ ಆಯಿತು ನೋಡಿ. ಎಷ್ಟು ಸಾಫ್ಟಾಗಿದೆ ನೋಡಿ. ನಾನು ಕಟ್ ಮಾಡಿ ತೋರಿಸ್ತೀನಿ. ಸಾಫ್ಟಾಗಿದೆ. ಯಾವುದಾದ್ರೂ ಒಂದು ಕರಿ ಜೊತೆ ಅಂತೂ ತುಂಬಾ ರುಚಿಯಾಗಿದೆ. ನಾನೀಗ ಕ್ಯಾಪ್ಸಿಕಮ್ ಕರಿ ಮಾಡಿದ್ದೆ, ಅದರ ಜೊತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರ್ತದೆ ಸ್ನೇಹಿತರೆ ನೋಡಿ, ಎಷ್ಟು ಸಾಫ್ಟಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ.